ವೀಕ್ಷಕರೇ ನಮಸ್ಕಾರ. ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ವಿಶೇಷ ಏನಪ್ಪಾ ಅಂತಂದ್ರೆ ಸ್ನೇಹಿತರ ದಿನಾಚರಣೆ. ಹೌದು, ಸ್ನೇಹಿತರೇ ಇರಬೇಕು. ಯಾವ ರೀತಿ ಅಂತಂದ್ರೆ ಶ್ರೀಕೃಷ್ಣ ಮತ್ತು ಕುಚೇಲರಂತೆ. ಹಾಗಾಗಿ ನಮ್ಮ ಬಿಜಿ ಪ್ಲಸ್ ವಾಹಿನಿಯಿಂದಲೂ ಕೂಡ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತೇವೆ. ಶ್ರೀಕೃಷ್ಣ ಅಂದಾಗೆ ನಮಗೆ ನೆನಪು ಬರೋದು ಮಹಾಭಾರತದಲ್ಲಿ ಹಲವಾರು ಪಾತ್ರಗಳು ಬಂದು ಹೋಗ್ತವೆ. ಅದರಲ್ಲಿ ವಿಶೇಷವಾಗಿ ಪಾತ್ರ ಅಂದರೆ ಗಾಂಧಾರಿ. ಕಣ್ಣಿದ್ರು ಕಣ್ಣಿಗೆ ಬಟ್ಟೆ ಕಟ್ಟಿ ಅಲ್ಲಿ ಕಾಣ್ತಕ್ಕಂಥದ್ದು. ಏನಪ್ಪ ನಾನು ಹೇಳಕ್ಕೆ ಹೊರಟಿದ್ದು ಅಂತಂದರೆ ಒಂದಕ್ಕೊಂದು ಲಿಂಕ್ ಹೇಳ್ತಾ ಇರೋದು. ವಿಶೇಷ ಏನು ಅಂದರೆ ನಮ್ಮ ಪಕ್ಕದ ಯಲಬುರ್ಗಾ ತಾಲೂಕಿನ ಕಲಬೈವಿ ಗ್ರಾಮದ ಒಂದು ಪುಟ್ಟ ಬಾಲಕನ ಹೆಸರು ಬಂದು ಶ್ರೀರಾಮ್ ತಳವಾರ್ ಅಂತ. ಆ ಬಾಲಕ ನಮ್ಮ ಕುಷ್ಟಗಿ ತಾಲೂಕಿನ ಹನುಮಸಾಗರದ ಪಬ್ಲಿಕ್ ನ್ಯಾಷನಲ್ ಸ್ಕೂಲ್ನಲ್ಲಿ 1ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಇಂದು ಅಚಾನಕ್ಕಾಗಿ ನಮ್ಮ ಕುಷ್ಟಗಿ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಆತನನ್ನು ಇಲ್ಲಿನ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಸಾಹಿತಿಗಳಾದ ಹಯ ಇಟಿ ಅವರು ಸನ್ಮಾನಿಸ್ತಿದ್ರು. ಅದಕ್ಕೂ ಮುನ್ನ ನಮ್ಮ ಮಾಧ್ಯಮಕ್ಕೆ ಕರೆ ಮಾಡಿ, ಇಲ್ಲ ಒಂದು ವಿಶೇಷ ಪ್ರತಿಭೆ ಬಂದಿದೆ, ಬಾಲ ಪ್ರತಿಭೆ, ಆತನನ್ನು ತಾವು ಕಾಣಬೇಕು, ಸಂದರ್ಶನ ಮಾಡಬೇಕು, ಆತನಲ್ಲಿರೋ ವಿಶೇಷ ಪ್ರತಿಭೆಗೆ ನೀವು ಗುರುತಿಸಬೇಕು, ಹೆಚ್ಚಿಗೆ ಪ್ರಚಾರ ಕೊಡಬೇಕು ಅಂತಂದು ಹೇಳಿದಾಗ, ಏನಪ್ಪ ಆತನಲ್ಲಿರೋ ಪ್ರತಿಭೆ ಅಂತಂದು ನಾವು ಕುತೂಹಲ ಕೇಳಿ ಹೋದಾಗ ನಮಗೆ ತಿಳಿದು ಬಂದಿದ್ದು ಆ ಯುವಕನಿಗೆ ಗಾಂಧಾರ ವಿದ್ಯೆ ಬಂದಿರೋದು. ಏನಪ್ಪ ಇದು ಇವಾಗ ಗಾಂಧಾರ ವಿದ್ಯೆ ಅಂತಂದು ಇವಾಗ ಇದೇನು ಹೊಸದೇನಲ್ಲ, ಪ್ರಚಲಿತ. ಯಾಕಪ್ಪ ಪ್ರಚಲಿತ ಇದು ವಿಸ್ಮಯ ಇದೆ. ಗಾಂಧಾರ ವಿದ್ಯೆ ಅನ್ನೋದು ಏನು ಮಕ್ಕಳಲ್ಲಿ ಹೇಗೆ ಬರಲು ಸಾಧ್ಯ ಅಂತಂದು ಅನಿಸ್ಬೋದು. ಹೌದು, ಕೆಲ ಕಾಲಜ್ಞಾನಿಗಳು ಒಂದು 500-600 ವರ್ಷದ ಕೆಳಗಡೆ ಮತ್ತು ನಮ್ಮ ಬಸವಾದಿ ಶರಣರು ಸಹ ಹಲವಾರು ವಚನಗಳಲ್ಲಿ ಕಾಲಜ್ಞಾನ ಹೇಳಿದ್ದಾರೆ. ಭವಿಷ್ಯತ್ ಕಾಲದಲ್ಲಿ ಏನು ನಡೆಯುತ್ತೆ ಘಟನಾವಳಿಗಳ ಕುರಿತು ಹಾಗೆ ತಿಳಿಸಿದ್ದಾರೆ. ಹಾಗೆ ಇಂದಿನ ಪ್ರಸ್ತುತ ಕೆಲ ಪ್ರಖ್ಯಾತ ಜ್ಯೋತಿಷಿಗಳು ಸಹ ವರ್ತಮಾನ ಭವಿಷ್ಯದ ಕಾಲದ ಕುರಿತು ಆಗಾಗ್ಗೆ ದಿನನಿತ್ಯ ಹೇಳ್ತಾ ಇರ್ತಾರೆ. ಅದರಲ್ಲಿ ಕೆಲವೊಬ್ಬರು ಈ ತ್ರಿಕಾಲ ಜ್ಞಾನ ಪಡೆಯಬೇಕಂದ್ರೆ ಅವರು 3ನೇ ಕಣ್ಣು ತೆರೆಯಬೇಕು. 3ನೇ ಕಣ್ಣು ಅಂದ್ರೆ ಇದು ಗಾಂಧಾರಿ ಅಂತಂದು ಹೇಳೋದು. ಯಾರು 3ನೇ ಕಣ್ಣು ಅವ್ರದ್ದು ಓಪನ್ ಆಗಿರುತ್ತೋ ಅವರು ಪ್ರಪಂಚದ ಆಗು ಹೋಗು, ಹಿಂದಿನ ಮತ್ತು ಮುಂದಿನ ಭವಿಷ್ಯದ ಬಗ್ಗೆ ಹೇಳ್ತಾರೆ ಅನ್ನೋದು. ಅದನ್ನು ಇವಾಗ ಹಲವಾರು ಆ ವಿದ್ಯೆ ಕಲಿತಂಥವ್ರು ಮಕ್ಕಳಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ, ಅದನ್ನ ವಿದ್ಯೆಯನ್ನು ಕಲಿಸಿಕೊಡ್ತಾ ಇದ್ದಾರೆ. ಅದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಬೌದ್ಧಿಕ ಮಟ್ಟ ಹೆಚ್ಚಾಗುತ್ತೆ ಅನ್ನೋದು ಅವರು ಈ ಕಲೆ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಇದು ಕೆಲ ಕಾಲಜ್ಞಾನಿಗಳ ಪ್ರಕಾರ ಸತ್ಯಯುಗದ ಸಂಧಿಕಾಲ ಇದು, ಈ ಕಲಿಯುಗ ಮುಗಿತಾ ಇದೆ ಅಂತಲೂ ಕೆಲವೊಂದು ವಿಷಯಗಳನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ, ಇದು ದಿವ್ಯ ಚೇತನ ಯುಗ. ಈ ದಿವ್ಯ ಚೇತನ ಯುಗ ಹಲವಾರು ಘಟನೆಗಳು ನಡೀತಾ ಇದ್ದೇವೆ, ಪರಿಸರ ತನ್ನ ಸಮತೋಲನ ಕಾಪಾಡಿಕೊಳ್ತಾ ಇದೆ, ಹಲವಾರು ದುಷ್ಟ ಶಕ್ತಿಗಳನ್ನು ನಿಗ್ರಹ ಮಾಡಲು ವಿನಾಶ ಕೈಗೊಂಡಿದೆ. ಈ ದಿವ್ಯ ಚೇತನ ಯುಗಕ್ಕೆ ಉತ್ತಮ ಚೇತನಗಳನ್ನು ಬರಮಾಡಿಕೊಳ್ಳುತ್ತಿದೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಅದೆಲ್ಲ ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿರುವುದನ್ನು, ದೇಶಗಳ ನಡುವೆ ಯುದ್ಧಗಳು ನಡೀತಿರುವುದನ್ನು ನಾವು ಕಾಣುತ್ತಿದ್ದೇವೆ, ನೋಡುತ್ತಿದ್ದೇವೆ, ಓದುತ್ತಿದ್ದೇವೆ. ಈ ಪ್ರಸ್ತುತ ತಾಂತ್ರಿಕ ಯುಗದಲ್ಲಿ ವಿಜ್ಞಾನ ಬಹಳಷ್ಟು ಮುಂದಿದೆ. ಅದು ಎಷ್ಟರ ಮಟ್ಟಿಗೆ ಮುಂದಿದೆ ಅಂತಂದ್ರೆ ಕೃತಕ ಬುದ್ಧಿ ಮತ್ತೆ ಮನುಷ್ಯನನ್ನು ಆಳುತ್ತಿದೆ. ಆ ಕೃತಕ ಬುದ್ಧಿ ಮತ್ತೆ ಜೊತೆಗೆ ಇದು ಆಧ್ಯಾತ್ಮ ಅನ್ನತಕ್ಕಂಥ ನಮ್ಮ ರಸ ಋಷಿಗಳು ಕಂಡಿಡ್ತಕ್ಕಂಥ ಈ ಯೋಗ ವಿದ್ಯೆ, ಈ ಗಾಂಧಾರ ವಿದ್ಯೆ ಅನ್ನೋದು ಸಹ ಅಷ್ಟೇ
ವೇಗವಾಗಿ ಹರಡುತ್ತಿರುವುದು ನಮಗೆ ಇದು ವಿಸ್ಮಯ ಅಲ್ಲದೆ ಮತ್ತೇನಲ್ಲ ನಮ್ಗೆ ಅನಿಸ್ತಾ ಇದೆ. ಸತ್ಯವಾಗ್ಲೂ ಇದು ಸತ್ಯಯುಗ ಆರಂಭನೋ, ಇನ್ನೂ ಕೆಲ ಜ್ಞಾನಿಗಳು ಹೇಳಿದಾಗೆ ಇದು ದಿವ್ಯ ಚೇತನ ಯುಗನೋ ನಾವು ಪ್ರಸ್ತುತ ಈ ಘಟನಾವಳಿಯನ್ನು ನೋಡಿದಾಗ ತಿಳಿದು ಬರ್ತಿರೋದು. ಬನ್ನಿ ಹಾಗಾದ್ರೆ ಆ ಯುವಕನಲ್ಲಿ ಏನು ಇದೆ ಕಲೆ, ಆ ಕಲೆ ಯಾವ ರೀತಿ ಪ್ರಚುರಪಡಿಸ್ತಾನೆ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಪುಟ ನಮಸ್ಕಾರ. ತಮ್ಮ ಹೆಸರು? ಶ್ರೀರಾಮ್. ತಮ್ಮ ಪಪ್ಪನ ಹೆಸರು? ಶಂಕರಪ್ಪ. ತಮ್ಮ ಸ್ಕೂಲ್ ಹೆಸರು? ಹೌದಾ, ಯಾವ ಊರು? ಹನುಮತ್ ಸಾಗರ. ಈ ನೀನು ಗಾಂಧಾರಿ ವಿದ್ಯೆ ಅಂತ ಎಲ್ಲಿ ಕಲ್ತಿದ್ದಿ? ನಿಮ್ಮ ಗುರುಗಳ ಹೆಸರು ಏನು ಹೇಳು? ಯಾರು? ಹರಿಸ್ವಾಮಿ ಗುರೂಜಿ ಅವ್ರ ಹತ್ರ ನಾನು ಗಾಂಧಾರಿ ವಿದ್ಯೆ ಕಲ್ತಿದ್ಯಾ? ನೀನು ಏನೇನು ಕಲ್ತಿದ್ಯಾ? ಶ್ರೀರಾಮ್, ನಾನು ಮಾತಾಡಿದ್ದು ಕೇಳ್ತಾ ಇದ್ಯಾ? ಹಾಂ ಶ್ರೀರಾಮ್, ಈಗ ನನ್ನ ಪಕ್ಕದಲ್ಲಿ ಬಾಲಕ ಇದ್ದಾನೆ. ಆತನು ಯಾವ ಬಣ್ಣದ ಬಟ್ಟೆ ಧರಿಸಿದ್ದಾನೆ ಹೇಳಂಗಾದ್ರೆ? ಹೌದಾ? ಬ್ಲಾಕ್ ಅಲ್ಲಲ್ಲ. ಈತನ ಟೀ ಶರ್ಟ್ ಎದೆ ಮೇಲೆ ನಂಬರ್ ಯಾವುದಿದೆ ಹೇಳಕ್ಕಾಗ್ತದ? ಹಾಂ ಹಾಂ, ಓಕೆ, ಗುಡ್ ಗುಡ್ ಗುಡ್. ಹಾಗೆ ಶ್ರೀರಾಮ್, ಇಲ್ಲೊಂದು ಹುಡುಗಿ ಇದೆ, ಅವಳು ಯಾವ ಕಲರ್ ಬಟ್ಟೆ ಧರಿಸಿದ್ದಾಳೆ ಹೇಳ? ಪಿಂಕ್. ಗುಡ್ ಗುಡ್ ಗುಡ್. ಅಕ್ಷರ ಇದೆ, ಅದು ಸ್ವಲ್ಪ ತೋರಿಸ್ರಿ. ಶ್ರೀರಾಮ್ ಸರಿ ಬಿಡಿ. ಈ ನಿನ್ನ ಪಕ್ಕದಲ್ಲಿ ಯಾವ ಬಣ್ಣದ ಬೈಕ್ ನಿಂತಿದೆ ಹೇಳ? ರೆಡ್ ಕಲರ್. ಅದ್ರ ಸಂಖ್ಯೆ ಕಾಣ್ತಾ, ನಂಬರ್ ಕಾಣ್ತಾವ? ವೆಹಿಕಲ್ ನಂಬರ್ ಹೇಳು. ಹಾಂ ಹಾಂ, ಹಾಂ, ಓಕೆ ಗುಡ್. ಹಾಗೆ ಮೇಲೆ ಮೇಲೆ ಯಾವ್ದು ಗಿಡ ಇದೆ ಹೇಳು? ನಿನ್ನ ಸುತ್ತಮುತ್ತ ಇರ್ತಾ ಇರೋದು? ಓಕೆ ಓಕೆ ಓಕೆ, ಗುಡ್ ಗುಡ್ ಗುಡ್. ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ಒಳ್ಳೆ ಪ್ರಶ್ನೆ ಬದಲೇ ಬರ್ತಾರೆ. ನಾ ಬರ್ತೀನಿ. ಈಗ ಅಂಕಲ್ ಒಬ್ರು ಕೈಯಲ್ಲಿ ಏನು ಬರೀದ್ದಾರೆ ಹೇಳ್ತೀಯಾ? ಹಾಂ, ಓಕೆ, ಗುಡ್ ಗುಡ್. ಶ್ರೀರಾಮ್, ಈಗ ಅಲ್ಲಿ ಒಂದು ಗಿಡದಲ್ಲಿ ಒಂದು ಏನು ಕಟ್ಟಿದ್ದಾರೆ ಹೇಳಲ್ಲಿ? ಯಾವ ಪ್ರಾಣಿ ಇದೆ? ಕೌ. ಓಕೆ ಗುಡ್. ಈಗ ಶ್ರೀರಾಮ್ ಮೇಲೆ ನೋಡು. ಈಗ ಅಲ್ಲಿ ಮೋಡ ಇದೆಯಾ, ಬಿಸಿಲಿದೆಯಾ, ಏನಿದೆ ನೋಡಿ ಹೇಳು? ಬಿಸಿಲಿದೆಯಾ? ಓಕೆ ಗುಡ್. ಈಗ ಅಂಕಲ್ ನಿನ್ನಿಂದ ನಿಂತಿರೋ ಅಂಕಲ್, ಆತ ತಮ್ಮ ಹೆಗಲಿಗೆ ಯಾವ ಬಣ್ಣದ ಶಾಲ್ ಹಾಕಿದ್ದಾನೆ ಹೇಳು? ಎಲ್ಲೋ. ಅವ್ರ ತಲೆಯಲ್ಲಿ ಎಷ್ಟು ಕೂದಲಿದೆ ಇಲ್ಲ? ಅಲ್ಲ ಅಲ್ಲ, ಅವ್ರ ತಲೆಯಲ್ಲಿ ಕೂದಲು ಇದ್ದಾವ ಇಲ್ಲ? ಇಲ್ಲ. ಯಾವಾಗ ಬರ್ತಾವ? ಅಷ್ಟು ಕೂದಲು ಯಾವಾಗ ಬರ್ತಾವ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ. ಸಮಾಜದಾಗ ಒಂದು ಒಳ್ಳೆಯ ಇದು ಏನೋ ಒಳ್ಳೆಯ ಪ್ರಜೆಗಳನ್ನು ನಾವು ಸೃಷ್ಟಿ ಮಾಡ್ಬೋದು.
ಈಗ ಸಾಕಷ್ಟು ಈಗ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಉದಾಹರಣೆಗಿದೆ ಗಾಂಧಾರಿ ವಿದ್ಯೆ. ಹಿಂದಿನ ಕಾಲದಲ್ಲಿ ನಾವು ಅಲ್ಲಿ ಗಾಂಧಾರಿ ಹೆಸರನ್ನು ಕೇಳಿದ್ದೀವಿ. ಅದರ ಒಂದು ಬೇಸ್ ಇಟ್ಕೊಂಡು ಇವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ಇಂಥ ವಿದ್ಯೆಗಳನ್ನ ಇದು ಒಂದ ಅಂತಲ್ಲ, ಯಾವುದರ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಚೆಸ್ ಇರಲಿ, ಇನ್ನೊಂದಿರಲಿ, ಆಟದಲ್ಲಿರಲಿ ಅಂತಲ್ಲಿ ನಾವು ಮಕ್ಕಳನ್ನು ಬೆಳೆಸೋಣ. ಆದರೆ ಈ ಒಂದು ಅದರ ಆ್ಯಕ್ಟಿವಿಟೀಸನ್ನು ಬಿಟ್ಟು ಇಂಥ ಒಳ್ಳೆಯ ಕಾರ್ಯಗಳನ್ನು ನಾವು ಮಕ್ಕಳಿಗೆ ಕಲಿಸೋಣ ಅಂತ ಹೇಳ್ತೀವಿ. ಸರ್, ಇಟಿ ಸರ್, ಈಗ ನಿಮ್ಮ ಸಮುದಾಯದಲ್ಲಿ ಬಾಲ ಪ್ರತಿಭೆಯನ್ನು ನೀವು ಗಮನಿಸಿದ್ರಿ. ಆತನನ್ನು ಕರೆಯಿಸಿ ಸನ್ಮಾನ ಸಹ ಮಾಡಿದ್ರಿ, ಒಂದು ಸಣ್ಣ ಗೌರವ ಸಲ್ಲಿಸಿದ್ರಿ. ಈ ಬಗ್ಗೆ ತಾವು ಹೇಳೋದಾದ್ರಿ ಸರ್? ಸಾಮಾನ್ಯವಾಗಿ ಸಣ್ಣ ವಯಸ್ಸಿನಲ್ಲಿ ಈ ವಿದ್ಯೆ ಕಲಿಸ್ತಾರಪ್ಪ ಅಂತಂದರೆ ಸಮಾಜಕ್ಕೆ ಒಂದು ಕೊಡುಗೆ ಆದಂಗೆ ಆಯಿತು. ಒಂದು ಎರಡನೇದೇನಂತಂದರೆ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಜಾಸ್ತಿ ಆಗೋದು ವ್ಯಕ್ತಿ ಇದೊಂದು ಒಳ್ಳೆಯ ವಿದ್ಯೆ ಕಲಿಸಿದ್ರೆ ನಮಗೆ ಅನಿಸುತ್ತೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಸಾಮಾನ್ಯವಾಗಿ ತಂದೆ ತಾಯಿಗಳ ಮೂಲ ಕಾರಣ ಇದೆ. ತಂದೆ ತಾಯಿಗಳು ಮಕ್ಕಳ ಬೆಳೆಸ್ಬೇಕಾದ್ರಪ್ಪ ಅಂದ್ರೆ ಒಳ್ಳೆಯ ಪರಿಸರದಲ್ಲಿ ಬೆಳೆಸಬೇಕು, ಒಳ್ಳೆಯ ವಿದ್ಯೆ ಕೊಡಿಸ್ಬೇಕು ಅನ್ನೋದು ಇದೊಂದು ಉದಾಹರಣೆ. ಈಗ ಎಲ್ಲರೂ ಗಾಂಧಾರಿ ವಿದ್ಯೆ ಅನುಕೂಲ ಆಗ್ತಿದೆ ಅಂತ ಹೇಳ್ತೀರಿ ಸರ್. ಈಗ ತಾವು ಹೊಸದು ನೋಡಿದ್ದು, ತಾವೆಲ್ಲ ಸಾಹಿತಿಗಳು ಹಲವಾರು ಗ್ರಂಥಗಳನ್ನು ಓದಿದ್ದೀರಿ, ಕೇಳಿದ್ದೀರಿ. ಈ ಒಂದು ಗಾಂಧಾರಿ ವಿದ್ಯೆ ಮಗುವಿನಲ್ಲಿ ಕಂಡು ಈ ಭವಿಷ್ಯದ ದಿನಗಳಲ್ಲಿ ಈ ಮುಂದೆ ಏನು ಅನ್ನೋದು ತಾವು ಹೇಳ್ಬೇಕಂದ್ರೆ? ಈ ಗಾಂಧಾರಿ ವಿದ್ಯೆ ನಾನು ತಿಳ್ಕೊಂಡಂತೆ ಬಹುಶಃ ಅವನಲ್ಲಿ ಏಕಾಗ್ರತೆ ಎಲ್ಲರಲ್ಲಿ ಬರುತ್ತಂತ ನನಗನ್ಸುತ್ತೆ. ಒಂದು ಏಕಾಗ್ರತೆ ಯಾಕೆ ಬರುತ್ತೆ ಅಂದರೆ ಗಾಂಧಾರಿ ವಿದ್ಯೆ ನಮ್ಮ ಮನಸ್ಸನ್ನು ಮತ್ತು ನಮ್ಮ ವಿಚಾರಗಳನ್ನು ಏಕೀಕೃತಿಗೊಳಿಸಿದಾಗ ಮಾತ್ರ ಏನಾಗುತ್ತೆ ಒಂದು ಅವನಿಗೆ ಏಕಾಗ್ರತೆ ಬರ್ತದೆ. ಒಂದು ಎರಡನೇದೇನಂತಂದರೆ ವಿದ್ಯಾರ್ಥಿ ದಶೆಯಲ್ಲಿ ಇದು ಭಾಳ ಮುಖ್ಯವಾದಂಥ ವಿಷಯ. ನಾವು ಸುಮ್ಮನೆ ಹಾರಾಟ ಮಾಡಿಕೊಂಡು ಬೇರೆ ರೀತಿಯಲ್ಲಿ ನಾವು ಸಮಾಜಕ್ಕೆ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ರಪ್ಪ ಅಂತಂದರೆ ಸಣ್ಣ ವಯಸ್ಸಿನಲ್ಲೇ ಅದು ದೊಡ್ಡ ಹೆಮ್ಮರವಾಗಿ ಸಮಾಜಕ್ಕೆ ಒಂದು ಕಂಟಕಪ್ರಾಯ ಆಗುವಂಥ ಪರಿಸ್ಥಿತಿ ಬರ್ತದೆ. ಇಂಥ ಸಣ್ಣ ವಯಸ್ಸಿನಿಂದ ಆ ರೀತಿಯಿಂದ ಸನ್ಮಾರ್ಗಕ್ಕೆ ಆಗುವ ರೀತಿಯಲ್ಲಿ ಒಂದು ತರಬೇತಿ ಕೊಡಿಸಿದ್ರೆ ಅಥವಾ ಒಂದು ವಿದ್ಯೆ ಕೊಡಿಸಿದ್ರಪ್ಪ ಅಂತ ಸಾಮಾನ್ಯವಾಗಿ ಮಕ್ಕಳು ಒಂದು ಒಳ್ಳೆಯ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಬೋದು ಮತ್ತು ವಿದ್ಯೆಯನ್ನು ಕಲಿಬೋದು ಮತ್ತು ಒಳ್ಳೆಯ ಮಟ್ಟದಲ್ಲಿ ಹೋಗ್ಬೋದು ಅಂತ ಒಂದು ಅಭಿಪ್ರಾಯ. ಸರ್ ನಮಸ್ಕಾರ, ಆರ್ ಕೆ ಸುಬೇದಾರ್ ಸರ್. ತಾವು ಈಗ ನೋಡಿದ್ರಿ ಮಗುವಿನಲ್ಲಿ ಇರತಕ್ಕಂಥ ಕಲೆಯನ್ನು, ಈ ಬಗ್ಗೆ ತಾವು ಹೇಳೋದಾದರೆ ಸಂಕ್ಷಿಪ್ತವಾಗಿ. ಸರ್, ಜೈಸಾ ಬಚ್ಪನ್ ವೈಸಾ ಭವಿಷ್ಯ ಅಂತಾರೆ. ಬಾಲ್ಯದಂತನೇ ಭವಿಷ್ಯ. ಇವತ್ತು ನಾವು ಮಕ್ಕಳನ್ನು ನಾವು ಬಾಲ್ಯದಲ್ಲಿ ನಾವು ಯಾವ ರೀತಿ ಶಿಕ್ಷಣ ಕೊಡ್ತೀವಿ ಅದೇ ಮುಂದೆ ದೊಡ್ಡದಾಗಿ ಬೆಳೀತದೆ ಅಂತ. ಇವತ್ತು ನಮ್ಮ ಶ್ರೀರಾಮ್ ಶಂಕರಪ್ಪ ತಳವಾರ್ ಅವರು ಈ ಒಂದು ಗಾಂಧಾರಿ ಕಲೆಯನ್ನು ತನ್ನ ಒಂದು 6ನೇ ವಯಸ್ಸಿನಲ್ಲಿ 5ನೇ ವಯಸ್ಸಿನಲ್ಲಿ ಆತ ಕಲ್ತಿದ್ದಾನೆ. ಇದರಿಂದ ಏನು ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ವಿದ್ಯಾರ್ಥಿ ಇನ್ನೂ ಉನ್ನತವಾದ ಒಂದು ಈ ಗಾಂಧಾರಿ ಕಲೆಯನ್ನು ಕಲೀಲಿ, ಉಳಿದ ಹಂತಗಳನ್ನು ಕಲೀಲಿ, ಆತನ ಒಂದು ಭವಿಷ್ಯ ಉಜ್ವಲ ಆಗಲಿ ಅಂತಂದು ನಾನು ಎಲ್ಲರ ಪರವಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. BG+ ಪಕ್ಕಾ ಸುದ್ದಿವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.